ಕರ್ನಾಟಕ ರಾಜ್ಯದ ಎಲ್ಲ ವಕೀಲ ಬಂಧುಗಳಿಗೆ ಹರೀಶಸ್ ಮಾಡುವ ನಮಸ್ಕಾರಗಳು. ನಾನು ಈ ವಿಡಿಯೋವನ್ನು ಬಾರ್ ಕೌನ್ಸಿಲ್ ಚುನಾವಣೆಯಲ್ಲಿ ಯಾವ ರೀತಿ ನಾವು ವೋಟನ್ನು ಮಾಡಬೇಕು, ವೋಟ್ ಪ್ಯಾಟ್ರನ್ ಹೇಗೆ ಎನ್ನುವ ಬಗ್ಗೆ ಒಂದು ತಿಳಿಸ್ಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡುತ್ತೇನೆ. ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ತೆಲಂಗಾಣ ಬಾರ್ ಕೌನ್ಸಿಲ್ ಚುನಾವಣೆಯಲ್ಲಿ ಸುಮಾರು 40% ಅಂದರೆ 40% ಇನ್ವ್ಯಾಲಿಡ್ ವೋಟ್ಸ್ ಆಗಿದೆ ಅಂತ ವರದಿಯಾಗಿದೆ. ಆದ ಕಾರಣ ಈ ಕಳೆದ 8 ವರ್ಷಗಳಲ್ಲಿ ಬಾರ್ ಕೌನ್ಸಿಲ್ನಲ್ಲಿ ವೋಟರ್ಸು ಸರಿಸುಮಾರು 24,000 ಹೆಚ್ಚಿಗೆ ಆಗಿದ್ದಾರೆ. ಅವರೆಲ್ಲರೂ ನ್ಯೂ ವೋಟರ್ಸ್. ನಾನು 2023 ಮತ್ತು 2024ರಲ್ಲಿ ಎನ್ರೋಲ್ಮೆಂಟ್ ಕಮಿಟಿಯಲ್ಲಿ ಸರಿಸುಮಾರು 15,000 ವಕೀಲರನ್ನು ಎನ್ರೋಲ್ ಮಾಡಿದ್ದೀನಿ. ಅದರಲ್ಲಿ ಸುಮಾರು 5-6 ಸಾವಿರ ನ್ಯೂ ವೋಟರ್ಸು ಇವತ್ತಿನ ದಿವಸ ಆಲ್ ಇಂಡಿಯಾ ಬಾರ್ ಪಾಸ್ ಆಗಿ COP ಅನ್ನು ಕೊಟ್ಟಿರ್ತಕ್ಕಂಥವ್ರು ಇದ್ದಾರೆ. ಇವರಿಗೆಲ್ಲರಿಗೂ ಸಹ ನಾವು ವೋಟಿಂಗ್ ಯಾವ ರೀತಿಯಾಗಿ ಮಾಡಬೇಕು ಎನ್ನುವ ಒಂದು ಗೊಂದಲ ಇರಬಹುದು. ಆದ ಕಾರಣವಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈ ಬಾರಿ ಚುನಾವಣೆಯಲ್ಲಿ ಸರಿಸುಮಾರು 149 ಅಂದರೆ 149 ಕ್ಯಾಂಡಿಡೇಟ್ಸ್ ಇದ್ದೇವೆ. ನನ್ನ ಕ್ರಮ ಸಂಖ್ಯೆ 35 ಅಂದರೆ ನನ್ನ ಸೀರಿಯಲ್ ನಂಬರ್ 35. ಹಾಗೆ 1ರಿಂದ 149 ಕ್ಯಾಂಡಿಡೇಟ್ಸು ಈ ಚುನಾವಣೆಯಲ್ಲಿ ಭಾಗಿಗಳಾಗಿದ್ದಾರೆ. 149 ಕ್ಯಾಂಡಿಡೇಟ್ 149 ಕ್ಯಾಂಡಿಡೇಟ್ಸ್ ಪೈಕಿ 107 ಮೇಲ್ ಕ್ಯಾಂಡಿಡೇಟ್ಸ್ ಪುರುಷ ಕ್ಯಾಂಡಿಡೇಟ್ಸ್ ಇದ್ದಾರೆ. 42 ವುಮೆನ್ ಕ್ಯಾಂಡಿಡೇಟ್ ಮಹಿಳಾ ಅಭ್ಯರ್ಥಿಗಳು ಇದ್ದಾರೆ. ಅಂದರೆ ಒಟ್ಟು 107 ಪುರುಷರು, 42 ಮಹಿಳೆಯರು. 107 ಮೇಲ್ ಕ್ಯಾಂಡಿಡೇಟ್ಸ್, 42 ವುಮೆನ್ ಕ್ಯಾಂಡಿಡೇಟ್ಸ್. ಈಗ ವೋಟ್ ಮಾಡುವ ವಿಧಾನವನ್ನು ಹೇಗಿದೆ ಅಂತ ನಿಮಗೆ ಹಂತ ಹಂತವಾಗಿ ಹೇಳುತ್ತಾ ಹೋಗುತ್ತೇನೆ. ಈ ಬಾರಿ ಚುನಾವಣೆಯಲ್ಲಿ ಟೋಟಲ್ 149 ಜನ ಕ್ಯಾಂಡಿಡೇಟ್ಸ್ ಇದ್ದಾರೆ. ಆ ಕ್ಯಾಂಡಿಡೇಟ್ಸ್ ಪೈಕಿ ಮೇಲ್ ಕ್ಯಾಂಡಿಡೇಟ್ಸು 107, ಫೀಮೇಲ್ ಅಂದರೆ ವುಮೆನ್ ಕ್ಯಾಂಡಿಡೇಟ್ಸು 42. ಟೋಟಲ್ಲು 149 ಕ್ಯಾಂಡಿಡೇಟ್ಸ್ ಇದ್ದಾರೆ. ವುಮೆನ್ ಕ್ಯಾಂಡಿಡೇಟ್ ಅವ್ರ ಮುಂದ್ಗಡೆ ಮಾ ಮತ್ತು W ಅಂತ ಮೆನ್ಷನ್ ಆಗಿರುತ್ತೆ. ಇದು ಈ ಪ್ಯಾಟ್ರನ್ ಈ ಸರಿ. ಈಗ ಇಲ್ಲಿಗೆ ಬರ್ತೇನೆ. ಈಗ ನನ್ನ ಹೆಸರು ಹರೀಶ್ ಎಸ್. ನನ್ನ ಸೀರಿಯಲ್ ನಂಬರು 35 ಈಗಿರುತ್ತೆ. ಇದು ಬ್ಯಾಲೆಟ್ ಪೇಪರ್. ಇದು ಬ್ಯಾಲೆಟ್ ಪೇಪರಿನ ಮಾದರಿ. 1 ಸೀರಿಯಲ್ ನಂಬರ್, ನೇಮು, ಫೋಟೋ ಮತ್ತು ಮಾರ್ಕು. ನೋಡಿ, ಸೀರಿಯಲ್ ನಂಬರ್ 1, 2, 3 ಅಪ್ ಟು 50 ಇರುತ್ತೆ. ನಂದು ಸೀರಿಯಲ್ ನಂಬರ್ 35 ಇದೆ. ಹರೀಶ್ ಎಸ್ ಅಂತಿದೆ, ಫೋಟೋ ಇದೆ. ಈ ಜಾಗ ನಾವು 1 ಅಂತ ಬರೀತಿರೋ 2 ಅಂತ ಬರೀತಿರೋ ಅನ್ನೋದಕ್ಕೆ ಮಾರ್ಕ್ ಮಾಡಿದೆ. ನಂತರ ಸೀರಿಯಲ್ ನಂಬರ್ 51ರಿಂದ 100ವರೆಗೂ ಇದೆ. ಇಲ್ಲಿ ಸೀರಿಯಲ್ ನಂಬರು 101ಇಂದ 149ವರೆಗೂ ಇರುತ್ತೆ. ಈ ರೀತಿಯಾಗಿ ಬ್ಯಾಲೆಟ್, ಒಂದು ದೊಡ್ಡ ಬ್ಯಾಲೆಟ್ ಇರುತ್ತೆ. ಈಗ ವೋಟ್ ಹಾಕುವ ಪ್ಯಾಟರ್ನ್ ಹೇಳ್ತೇನೆ. ಈಗ ಒಟ್ಟು ನಾವು 23 ಓಟುಗಳನ್ನು ಹಾಕಬಹುದು. ಆದರೆ 1 ಓಟನ್ನು ಸಹ ಹಾಕಬಹುದು. ಕೆಲವರಿಗೆ ಕನ್ಫ್ಯೂಷನ್ ಇದೆ, 5 ಓಟ್ ಹಾಕ್ಬೇಕಂತೆ ಅಂತೇಳಿ ರೂಲ್ಸ್ ಅಲ್ಲಿ ಆಗಿದೆ ಅಂತೇಳಿ. ಆದರೆ ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದಾರೆ ಏನಪ್ಪ ಬಾರ್ ಕೌನ್ಸಿಲ್ನವರು. ಈ ಗೈಡ್ಲೈನ್ಸ್ ಪ್ರಕಾರ 2ನೇ ಗೈಡ್ಲೈನ್ಸ್, ಮತ ಚಲಾಯಿಸಲು ಕನಿಷ್ಠ ಮತಗಳ ಸಂಖ್ಯೆ ಯಾವುದೇ ಮಿತಿ ಇಲ್ಲ. ಅಂದ್ರೆ 1 ಓಟನ್ನ ಹಾಕಿದ್ರು ಅದು ವ್ಯಾಲಿಡ್ ಓಟೆ. ಈಗ ಹಾಗಾಗಿ 23 ಓಟು ಹಾಕ್ಬೋದು. ಯಾವ ರೀತಿಯಾಗಿ 23 ಓಟನ್ನು ಹಾಕ್ಬೋದು ಅಂತ ತಮಗೆ ತೋರಿಸ್ತೇನೆ. ಈಗ ನಂದು ಸೀರಿಯಲ್ ನಂಬರ್ 35 ಹರೀಶ್ ಎಸ್. ನನ್ನ ಫೋಟೋ ಇರುತ್ತೆ. ಅಲ್ಲಿ ನೀವು 1 ಅಂತ ಬಾಲ್ ಪೆನ್ ಕೊಟ್ಟಿರ್ತಾರೆ ನಿಮಗೆ. ಅಲ್ಲಿ 1 ಅಂತ ಬರೀಬೇಕು. ಈ 1 ಅಂತ ಬರ್ದ್ಬಿಟ್ಟ ಮೇಲ್ಗಡೆ, ಆದ್ರೆ ನ್ಯೂಮರಿಕಲ್ ಅಲ್ಲಿ 1 ಅಂತ ಬರೆಯೋಂಗಿಲ್ಲ, ಅಥವಾ ಇನ್ಯಾವುದೇ ಚಿಹ್ನೆಗಳನ್ನ ಇದ್ರ ಮುಂದೆ ಬರೆಯೋಂಗಿಲ್ಲ. ಈ 1 ಅಂತ ಬರ್ದ ಮೇಲ್ಗಡೆ ಅದು ಮುಗೀತು. ಇಲ್ಲಿ ಇನ್ನೆಲ್ರಿಗೂ ಒಂದು ಕನ್ಫ್ಯೂಷನ್ ಇದೆ. ಮಹಿಳಾ ಅಭ್ಯರ್ಥಿಗಳಿಗೆ ರಿಸರ್ವೇಶನ್ ಇದೆ, ಅವ್ರಿಗೂ 1 ಅಂತ ಬರುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮಹಿಳಾ ಅಭ್ಯರ್ಥಿ 53ರಲ್ಲಿ ಇರ್ತಾರೆ, ಅವ್ರಿಗೂ 1 ಅಂತ, ಇದು ಮಹಿಳೆ ಅಂತ ಇಟ್ಕೊಳ್ಳೋಣ, ವುಮೆನ್, 1 ಅಂತ ಬರೆದ್ರೆ ಇದು ಇನ್ವ್ಯಾಲಿಡ್ ಓಟು. ಯಾವುದೇ ಕಾರಣಕ್ಕೂ 1 ಅಂತ ಒಂದ್ಸರಿ ಕೊಟ್ಬಿಟ್ಟ ಮೇಲ್ಗಡೆ ಮಹಿಳಾ ಅಭ್ಯರ್ಥಿಗೆ 1 ಅಂತ ಕೊಡಿದ್ರೆ ಅದು ಇನ್ವ್ಯಾಲಿಡ್ ಆಗುತ್ತೆ. ಇಲ್ಲವಾದಲ್ಲಿ ಅಕಸ್ಮಾತ್
ಇನ್ನೊಬ್ಬರಿಗೆ ನಾನು 1 ಕೊಟ್ಟಾದ್ಮೇಲೆ ಇನ್ಯಾವುದೋ ಅಭ್ಯರ್ಥಿಗೆ ನೀವು 1 ಅಂತ ಕೊಟ್ರೆ ಅದು ಇನ್ವ್ಯಾಲಿಡೇ. ನಾವು ಯಾವ ರೀತಿಯಾಗಿ ವೋಟ್ ಮಾಡಬೇಕು ಅಂದ್ರೆ ಒಬ್ಬರಿಗೆ 1 ಅಂತ ಕೊಟ್ಟು 1 ಅಂತ ಬರ್ದ ಮೇಲ್ಗಡೆ 2 ಅಂತಾನೆ ಬರಿಬೇಕು. ಇನ್ನೊಬ್ಬರಿಗೆ 3 ಅಂತ ಬರಿಬಹುದು. THREE. ಯಾವುದೇ ಕಾರಣಕ್ಕೂ ನೋಟಿಫಿಕೇಶನ್ ಪ್ರಕಾರ ನೋಡಿ ಇದೆ 1, 2, 3, 4, 5 ಈ ತರ 23 ವರ್ಗನೆ ಕೊಡಬೇಕು. ನ್ಯೂಮರಿಕಲ್ ಅಲ್ಲಿ ಬರೆಯೋಂಗಿಲ್ಲ. ಅಂದ್ರೆ 1, 2, 3 ಅಂತ ಮಾರ್ಕ್ ಮಾಡೋಂಗಿಲ್ಲ. ಮಾರ್ಕ್ ಅನ್ನ ಮಾಡುವಾಗಿಲ್ಲ. ನೋಡಿ, ಅಕಸ್ಮಾತ್ ಇವ್ರ ಮುಂದ್ಗಡೆ 3 ಅಂತ ಕೊಟ್ಟು ಇನ್ನೊಬ್ಬರ ಮುಂದೆ 4 ಅಂತ ಬರೆಯುವಾಗಿಲ್ಲ, 5 ಅಂತ ಬರೆಯೋಂಗಿಲ್ಲ. ನೀವು ಬರಿಬೇಕು ಅಂದ್ರೆ 4 ಅಂತ ಬರಿಬೇಕು. ಒಬ್ಬರಿಗೆ 4 ಅಂತ ಬರೆದ್ಮೇಲೆ ಇನ್ನೊಬ್ಬರಿಗೆ 5 ಬರಿದೆ, ಇನ್ನೊಬ್ಬರಿಗೆ 6 ಅಂತ ಬರೆದ್ರೆ 4 ವರೆಗೂ ಮಾತ್ರ ಕೌಂಟ್ ಆಗುತ್ತೆ, 6 ಕೌಂಟ್ ಆಗಲ್ಲ. ಈಗ ಕೆಲವರು ಯೋಚನೆ ಮಾಡ್ತಾರೆ, ನಾನು ಒಂದೇ ಒಂದು ಓಟ್ ಹಾಕ್ತೀನಿ ಅಂತೇಳಿ. ಆ ಒಂದೇ ಒಂದು ಓಟ್ ಹಾಕಿದ್ರು ಸಹ ONE 1 ಅಂತ ಒಬ್ಬರ ಹೆಸರು ಮುಂದೆ ಬರೆದು ಅದನ್ನ ಡಬ್ಬದಲ್ಲಿ ಹಾಕ್ಬಿಟ್ಟು ಬಂದ್ಮೇಲೆ, ಮತಪಟ್ಟಿಗೆಯಲ್ಲಿ ಬ್ಯಾಲೆಟ್ ಪೇಪರ್ ಅನ್ನ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಬಂದ್ಮೇಲೆ ಅದನ್ನು ಸಹ ವ್ಯಾಲಿಡ್ ಓಟೆ. ಕೆಲವರು 2 ಓಟ್ ಹಾಕ್ತಾರೆ, 1 ಅಂತ ನನಗಾಕಿ ಇನ್ನೊಬ್ಬರಿಗೆ ಯಾರಿಗೋ 2 ಅಂತ ಹಾಕ್ತಾರೆ, ಅದು ವ್ಯಾಲಿಡೆ. 24ನೇ ಓಟು 23 ಕ್ಯಾಂಡಿಡೇಟ್ಸ್ ಇದ್ದಾರೆ, 24ನೇದು ಅಂತೇಳಿ ಯಾರಿಗಾದ್ರೂ ಬರೆದ್ರೆ 24 ಫಾರ್ ಎಕ್ಸಾಂಪಲ್ 24 ಅಂತ ಬರೆದ್ರೆ ಯಾರಿಗಾದ್ರೂ 24 ಅಂತ ಬರೆದ್ರೆ ಅದು ಇನ್ವ್ಯಾಲಿಡ್ ಓಟ್ ಆಗಿಬಿಡುತ್ತೆ. ಆದ ಕಾರಣವಾಗಿ ಯಾವತ್ತೂ ಸಹ ನಾವು 1 to 23 ವೋಟ್ಸ್ ಅನ್ನು ಹಾಕ್ಬಹುದು, ಅಥವಾ 1, 2, 3, 4, 5, 6, 7 ಅಷ್ಟಕ್ಕೆ ನಿಲ್ಲಿಸಬಹುದು. ಅದು ನಿಮ್ಮ ಇಚ್ಛೆಗೆ ಬಿಟ್ಟಿರ್ತಕ್ಕಂಥದ್ದು. ಆದ ಕಾರಣ ಇದು ವೋಟಿಂಗ್ ಪ್ಯಾಟರ್ನ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ಲಿಕ್ಕೆ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಈಗ ಈ ಬಾರಿಯ ಬಾರ್ ಕೌನ್ಸಿಲ್ ಎಲೆಕ್ಷನ್ ಅಲ್ಲಿ ಟೋಟಲ್ ನಂಬರ್ ಆಫ್ ವೋಟರ್ಸ್ ಆರ್ ಅರೌಂಡ್ 72,000 ಇದ್ದಾರೆ. ಈಗ 72,000 ಎಲ್ಲರೂ ಯಾರು ಅಷ್ಟ ವೋಟ್ ಹಾಕೋದಿಲ್ಲ. ಈಗ ಒಂದು 62,000 ಒಂದು ವೋಟ್ ಹಾಕುತ್ತೆ ಇಡೀ ರಾಜ್ಯದಲ್ಲಿ ಅಂತ ಅನ್ಕೊಳ್ಳೋಣ. ಆಗ 62,000 ಏನ್ ಹಾಕ್ತಾರೆ ಅದೆಲ್ಲ ಬೆಂಗಳೂರಿಗೆ ಬಂದು ಕೌಂಟಿಂಗ್ ಶುರುವಾದಾಗ ಅದರಲ್ಲಿ ಒಂದು 2,000 ಇನ್ವ್ಯಾಲಿಡ್ ಆಗುತ್ತೆ ಅಂತ ಒಂದು ಊಹೆ ಮಾಡ್ಕೊಳ್ಳೋಣ. ಈಗ ತೆಲಂಗಾಣದಲ್ಲಿ 40% ಆಗಿದೆ ಅಂತ ಹೇಳ್ತಿದ್ದಾರೆ. ನಮ್ಮಲ್ಲಿ ಇದೆಲ್ಲ ಗೊತ್ತಾದ ಮೇಲ್ಗಡೆ ಕೇವಲ ಒಂದು 2,000 ಇನ್ವ್ಯಾಲಿಡ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಆಗ ವ್ಯಾಲಿಡ್ ವೋಟರ್ಸ್ 60,000 ಸಂಖ್ಯೆ ಆಗುತ್ತೆ. ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ? ಟೋಟಲ್ ನಂಬರ್ ಆಫ್ ಪೋಸ್ಟ್ಸ್ ಜೆಂಟ್ಸು ಮತ್ತು ವುಮೆನ್, ಮೇಲ್ ಅಂಡ್ ಫಿಮೇಲ್ ಎರಡೂ ಸೇರಿ 23 ಸಂಖ್ಯೆ ಇದೆ. ನಮ್ಮ ಅಡ್ವೊಕೇಟ್ ಜನರಲ್ ಅವರು ಎಕ್ಸ್ ಅಫಿಷಿಯೋ ಮೆಂಬರು, ಅವರು ಒಂದು. ಇನ್ನು 2 ಪೋಸ್ಟ್ 25 ಪೋಸ್ಟ್ ಇರೋದು ಟೋಟಲ್. ಇನ್ನು 2 ಪೋಸ್ಟ್ ಅನ್ನ ನಾಮಿನೇಟ್ ಮಾಡ್ತಾರೆ, ಅದು ಈಗ ಬೇಡ ನಮ್ಗೆ ಸದ್ಯಕ್ಕೆ. ಆದ ಕಾರಣ ಟೋಟಲ್ ನಂಬರ್ ಆಫ್ ಪೋಸ್ಟ್ 23, ಒಂದು ಅಡ್ವೊಕೇಟ್ ಜನರಲ್ ಒಂದು, ಟೋಟಲ್ 24 ಆಯ್ತು. ಹಾಗಾಗಿ ಈ ಟೋಟಲ್ ನಂಬರ್ ಆಫ್ ವ್ಯಾಲಿಡ್ ವೋಟ್ಸ್ ಏನಿದೆ ಕೋಟಾ ಫಿಕ್ಸ್ ಮಾಡ್ಲಿಕ್ಕೆ ಮೊದಲು ದೇರ್ ಫೋರ್ ವ್ಯಾಲಿಡ್ ವೋಟರ್ಸ್ ನ 60,000 24ರಿಂದ ಡಿವೈಡ್ ಮಾಡ್ತಾರೆ. 24 ಜನರಿಂದ ಡಿವೈಡ್ ಮಾಡಿದಾಗ 2,500 ಅಂದ್ರೆ 2,500. ಅಂದ್ರೆ ಇದು ಕೋಟಾ ಫಿಕ್ಸ್ ಮಾಡ್ಲಿಕ್ಕೆ ಇಷ್ಟು ಓಟನ್ನು ಒಬ್ಬ ಅಭ್ಯರ್ಥಿ ತೆಗೆದುಕೊಳ್ಬೇಕು ಅಂತೇಳಿ. ಜೊತೆಗೆ ಯಾವತ್ತು ರೂಲ್ಸ್ ಅಲ್ಲಿ ಹೇಳುತ್ತೆ ಕೋಟಾ ಫಿಕ್ಸ್ ಮಾಡಬೇಕಾದ್ರೆ 2,500 ಪ್ಲಸ್ 1 2,500 ಪ್ಲಸ್ 1 2,501 ಇದು ಕೋಟಾ ಫಿಕ್ಸ್ ಮಾಡ್ತಾರೆ. ಈ ಕೋಟಾ ಫಿಕ್ಸ್ ಮಾಡಿದ್ಮೇಲೆ ನಾನು ಈಗ ವೋಟಿಂಗ್ ಹೆಂಗ್ ಮಾಡಬೇಕು ಅಂತ, ಅಂದ್ರೆ ಒಬ್ಬ ಅಭ್ಯರ್ಥಿ ಗೆಲ್ಲಬೇಕು ಅಂದ್ರೆ 2,501 ವೋಟನ್ನ ತೆಗೆದುಕೊಳ್ಳಬೇಕು ಅನ್ನೋದು ಇದರ ಅರ್ಥ. ನಾವೀಗ ಟೋಟಲ್ ವ್ಯಾಲಿಡ್ ವೋಟ್ಸ್ 60,000 ಅಂತ ನಾನು ಹೇಳಿದ್ದೇನೆ. ಈಗ ಯಾವ ರೀತಿಯಾಗಿ ವೋಟು ಕೌಂಟ್ ಮಾಡ್ತಾರೆ ಅನ್ನೋದನ್ನ ಹೇಳ್ತೇನೆ. ಆಸ್ ಅಕಾರ್ಡಿಂಗ್ ಟು ದಿ ಕೌಂಟಿಂಗ್ ರೂಲ್ಸ್ ಇದು ಸಿಂಗಲ್ ಟ್ರಾನ್ಸ್ಫರಬಲ್ ಪ್ರಿಫರೆನ್ಸ್ ವೋಟ್. ಅಂದ್ರೆ ಈಗ ಉದಾಹರಣೆಗೆ 1ನೇ ಸೀರಿಯಲ್ ನಂಬರ್ ಇಂದ 149ನೇ ಸೀರಿಯಲ್ ನಂಬರ್ ವರೆಗೆ ಕ್ಯಾಂಡಿಡೇಟ್ಸ್ ಇದ್ದಾರೆ. ಈಗ ನನ್ನ ಸೀರಿಯಲ್ ನಂಬರ್ 35, ನನ್ನ ಮುಂದ್ಗಡೆ 1 ಅಂತ ಬರೀತೀರಿ.
ಇನ್ನೊಂದು ಯಾವುದೋ ಕ್ಯಾಂಡಿಡೇಟ್ ಮುಂದ್ಗಡೆ 2 ಅಂತ ಬರೀತೀರಿ, ಇನ್ನೊಂದು ಕ್ಯಾಂಡಿಡೇಟ್ ಮುಂದೆ 3 ಅಂತ ಬರೀತೀರಿ, ಇನ್ನೊಂದು ಕ್ಯಾಂಡಿಡೇಟ್ ಮುಂದೆ 4 ಅಂತ ಬರೀತೀರಿ, ಅಥವಾ ಇನ್ನೊಬ್ಬರು ಕ್ಯಾಂಡಿಡೇಟ್ ಮುಂದೆ 5 ಅಂತ ಬರೀತೀರಿ, ಇಲ್ಲಿ ಕೊನೆ ಕ್ಯಾಂಡಿಡೇಟ್ ಮುಂದೆ 6 ಅಂತ ಬರೀತೀರಿ ಅಂತ ಇಟ್ಕೊಳ್ಳೋಣ. ಈಗ ಇದು ಆದ ತಕ್ಷಣ ಈಗ ಬ್ಯಾಲೆಟ್ ಪೇಪರ್ ಅನ್ನ ಓಪನ್ ಮಾಡ್ತಾರೆ. ಬ್ಯಾಲೆಟ್ ಪೇಪರ್ ಅನ್ನು ಓಪನ್ ಮಾಡಿದಾಗ ಸೀರಿಯಲ್ ನಂಬರ್ 35ಗೆ ಒಂದು ಪ್ರಿಫರೆನ್ಸ್ ಬಂದಿದೆ ಅಂದ್ರೆ ಅಲ್ಲಿ 149 ಟ್ರೇಗಳನ್ನು ಇಟ್ಟಿರ್ತಾರೆ. ಈಗ ಹರೀಶನ ಮುಂದೆ ಈಗ ಇದು ಹರೀಶ್ ಸೀರಿಯಲ್ ನಂಬರ್ 35 ಹರೀಶ್ ಎಸ್. ಈ ನನಗೆ 1 ಅಂತ ಬಂದಿರತಕ್ಕಂತ ಓಟನ್ನ ಅಕಸ್ಮಾತ್ ಇವಾಗ ಯಾವುದೇ ಊರಿನಲ್ಲಿ ತೆಗೆದುಕೊಳ್ಳಿ, ನಾನು ಆ ಬಾಕ್ಸ್ ಅನ್ನ ಆ ಊರಿನ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ದೇವನಹಳ್ಳಿ ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ನನ್ನ ಮುಂದೆ ಹರೀಶ್ ಎಸ್ ಮುಂದೆ 1 ಅಂತ ಇದ್ರೆ ಅದನ್ನ ನನ್ನ ಟ್ರೇಗ್ ಹಾಕ್ತಾರೆ. ಇನ್ನೊಬ್ಬರಿಗೆ ಯಾರಿಗೋ 1 ಅಂತ ಬರ್ದಿರ್ತಾರೆ ಅಂತ ಇಟ್ಕೊಳ್ಳೋಣ, ಅದು ಅವ್ರ ಟ್ರೇಗ್ ಹಾಕ್ತಾರೆ. ಆ ರೀತಿಯಾಗಿ ನಾವುಗಳು ಫಸ್ಟ್ ಏನ್ ಮಾಡ್ತಾರೆ, ಈ 1 1 1 ಅಂತ ಎಲ್ಲಿ ಬರ್ದಿರ್ತಾರೆ ಆ ಓಟ್ಗಳನ್ನ ಅವರವರ ಟ್ರೇಗೆ ಹಾಕ್ತಾರೆ. ಹಾಗಾಗಿ ಅವಾಗ ಗೊತ್ತಾಗುತ್ತೆ ಯಾರಿಗೆ ಫಸ್ಟ್ ಪ್ರಿಫರೆನ್ಸಿವ್ ಓಟು ಹೆಚ್ಚಿಗೆ ಬಂದಿದೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಬಂದ್ಬಿಟ್ಟಿದೆ ಅಂತ ಇಟ್ಕೊಳ್ಳೋಣ, ನನಗೆ ಫಸ್ಟ್ ಪ್ರಿಫರೆನ್ಷಿಯಲ್ ಓಟು 2400 ಬಂದಿದೆ ಅಂತ ಇಟ್ಕೊಂಡ್ರೆ ನಾನು ಗೆದ್ದಾಗ ಆಗೋದಿಲ್ಲ. ನನಗೆ ಕೋಟಾ ಇರ್ತಕ್ಕಂಥದ್ದು 2501 ಬರಲೇಬೇಕು. ಇನ್ನೊಬ್ಬ ಯಾವುದೋ ಕ್ಯಾಂಡಿಡೇಟ್ಗೆ ಈಗ ಫಾರ್ ಎಕ್ಸಾಂಪಲ್ ನಾನು ಸೀರಿಯಲ್ ನಂಬರ್ ಹೇಳೋದಿಲ್ಲ, ಇನ್ನೊಬ್ಬ ಯಾವುದೋ ಕ್ಯಾಂಡಿಡೇಟ್ಗೆ 2300 ಬಂದಿದೆ ಅಂತ ಇಟ್ಕೊಳ್ಳೋಣ. ಆಗೇನಾಗುತ್ತೆ, ನಾನು ಫಸ್ಟ್ ಪ್ಲೇಸ್ ಅಲ್ಲಿ ಇರ್ತೀನಿ, ಫಸ್ಟ್ ರೌಂಡ್ ಆದಾಗ ಇವರು 2ನೇ ರೌಂಡ್ ಅಲ್ಲಿ ಇರ್ತಾರೆ. ಒಬ್ಬ ಕ್ಯಾಂಡಿಡೇಟ್ ಯಾವುದೋ ಕ್ಯಾಂಡಿಡೇಟು ಕೇವಲ 50 ವೋಟ್ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ತಗೊಂಡು ಲಾಸ್ಟ್ ಪ್ಲೇಸ್ ನಲ್ಲಿದ್ರೆ ಆಗ ಅವರನ್ನ ಲಾಸ್ಟ್ ಎಲಿಮಿನೇಷನ್ಗೆ ಇವರು ಲಾಸ್ಟ್ ಪ್ಲೇಸ್ ಅಂತ ಇರ್ತಾರೆ. ಆಗ 1 2 ಲಾಸ್ಟ್ 149 ಈ ರೀತಿಯಾಗಿ ಇಟ್ಕೊಳ್ತಾರೆ. ಈ ರೀತಿಯಾಗಿ ಆದ ಮೇಲ್ಗಡೆ ಈಗ ನೆಕ್ಸ್ಟ್ ರೌಂಡ್ ಪ್ರಾರಂಭ ಆಗುತ್ತೆ. ಆ ನೆಕ್ಸ್ಟ್ ರೌಂಡ್ ಹೇಗೆ ಅನ್ನೋದನ್ನ ಹೇಳಿದ್ದೇನೆ. ನಾನು ಈಗಾಗಲೇ ಹೇಳಿದಂತೆ ಫಸ್ಟ್ ಪ್ರಿಫರೆನ್ಷಿಯಲ್ ವೋಟ್ಸ್ ಅನ್ನ ಕೌಂಟ್ ಮಾಡಿದ್ದಾಯ್ತು, ಅದನ್ನ ಫಸ್ಟ್ ರೌಂಡ್ ಅಂತಾರೆ. ನಾನು ಈಗಾಗಲೇ ಹೇಳಿದೆ, ನಾನು ಸೀರಿಯಲ್ ನಂಬರ್ 35 ಹರೀಶ್ ಎಸ್, ನನಗೆ 2400 ವೋಟ್ ಬಂತು. ಆ ವೋಟ್ ಬಂದಿರೋದ್ರಿಂದ ನಾನು ಫಸ್ಟ್ ಪ್ಲೇಸ್ ನಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಇದ್ದೀನಿ. ಇನ್ಯಾವುದೋ ಒಬ್ರು 2300 ತೆಗೆದುಕೊಂಡ್ರು, ಅವರು 2ನೇ ಸ್ಥಾನದಲ್ಲಿ ಇರ್ತಾರೆ. 2ನೇ ಸ್ಥಾನದಲ್ಲಿದ್ದಾರೆ ಅಂದ್ರೆ ಅವರು ಸೆಕೆಂಡ್ ಪ್ಲೇಸ್ ಇನ್ ಫಸ್ಟ್ ರೌಂಡ್. ಹಾಗೆ ಫಸ್ಟ್ ಪ್ರಿಫರೆನ್ಷಿಯಲ್ ವೋಟ್ ಅನ್ನ ಕೌಂಟ್ ಮಾಡ್ತಾ ಬರ್ತಾರೆ. ಕೌಂಟ್ ಮಾಡ್ಕೊಂಡ್ಬಂದು ಯಾರೋ ಒಬ್ಬ ಲಾಸ್ಟ್ ಕ್ಯಾಂಡಿಡೇಟ್ ಒಬ್ಬರಿಗೆ 50 ಫಸ್ಟ್ ಪ್ರಿಫರೆನ್ಷಿಯಲ್ ಮಾತ್ರ ಬಂದಿರುತ್ತೆ. 148ನೇ ಕ್ಯಾಂಡಿಡೇಟ್ಗೆ 55 ಮಾತ್ರ ಬಂದಿರುತ್ತೆ. ಇನ್ನೊಬ್ಬರಿಗೆ 60 ಮಾತ್ರ ಬಂದಿರುತ್ತೆ. ಫಸ್ಟ್ ಪ್ರಿಫರೆನ್ಷಿಯಲ್ ವೋಟ್ಸ್ ನಾನು ಹೇಳ್ತಾ ಇರೋದು. ಆಗ ಈ 50 ವೋಟ್ ಏನು ಫಸ್ಟ್ ಪ್ರಿಫರೆನ್ಷಿಯಲ್ ತಗೊಂಡಿರ್ತಾನೆ ಅವನನ್ನ 149th ಪ್ಲೇಸ್ ಕ್ಯಾಂಡಿಡೇಟ್ ಅಂತ ಗುರ್ತು ಮಾಡ್ತಾರೆ. ಈಗ ಅಲ್ಲಿಂದ ಸೆಕೆಂಡ್ ರೌಂಡ್ ಅಂದ್ರೆ ಎಲಿಮಿನೇಷನ್ ರೌಂಡ್ ಅಂತ ಕರಿತೀವಿ. ಎಲಿಮಿನೇಷನ್ ರೌಂಡ್ ಪ್ರಾರಂಭ ಆಗುತ್ತೆ, ಸ್ಟಾರ್ಟ್ಸ್ ಆಗುತ್ತೆ. ಈಗ ಏನ್ ಮಾಡ್ತಾರೆ, ಈ ಫಸ್ಟ್ ಪ್ರಿಫರೆನ್ಷಿಯಲ್ ಏನ್ ತೆಗೆದುಕೊಂಡಿರ್ತಾನೆ ಅವನೀಗ ಮೊದಲಿಗೆ ಎಲಿಮಿನೇಟ್ ಆಗ್ತಾನೆ. ಅವನ 50 ಬ್ಯಾಲೆಟ್ ಅನ್ನ ಓಪನ್ ಮಾಡ್ತಾರೆ. 50 ಬ್ಯಾಲೆಟ್ ಓಪನ್ ಆದಾಗ ಆ ಬ್ಯಾಲೆಟ್ ನಲ್ಲಿ ಸೆಕೆಂಡ್ ಪ್ರಿಫರೆನ್ಸ್ ಯಾರಿಗೆ ಹಾಕ್ತಾರೆ ಅಂತ ನೋಡ್ತಾರೆ. ಈಗ ನಾನು ಹೇಳಿದೆ, ಆಗ್ಲೇ ತೋರಿಸ್ದೆ, ಯಾರ ಹೆಸರು ಮುಂದೆ 2 ಅಂತ ಬರ್ದಿರ್ತಾರೆ. ಈಗ ಉದಾಹರಣೆಗೆ ಅಕಸ್ಮಾತ್ ಯಾರಿಗೂ ಸೆಕೆಂಡ್ ಪ್ರಿಫರೆನ್ಸ್ ಹಾಕೇ ಇರೋದಿಲ್ಲ ಅಂತ ಇಟ್ಕೊಳ್ಳೋಣ. ಬರೀ 50ನೇ ಕ್ಯಾಂಡಿಡೇಟ್ ಮುಂದ್ಗಡೆ 1 ಅಂತ ಬರ್ದವರು ಇನ್ಯಾವುದೇ ಕ್ಯಾಂಡಿಡೇಟ್ಗೆ ಸೆಕೆಂಡ್ ಅಂತ ಹಾಕಿರಲ್ಲ. ಅದೇನಾಗುತ್ತೆ, ಅದು ಆ ಬ್ಯಾಲೆಟ್ ಇಟ್ಸ್ ಲಾಟ್ಸ್ ಇಟ್ಸ್ ಕ್ಯಾರೆಕ್ಟರ್, ಅದನ್ನ ಡಸ್ಟ್ ಬಿನ್ಗೆ ಹಾಕ್ತಾರೆ. ಆಮೇಲೆ ಅಕಸ್ಮಾತ್ ಆ ಒಂದು 50 ಇದರಲ್ಲಿ 50ರಲ್ಲೂ ಸಹ 2 2 2 ಅಂತ ಬರ್ದಿರ್ತಾರೆ. 2 2 2 ಅಂತ ಬರ್ದಾಗ ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ ನೋಡಿ, ಇಲ್ಲಿದೆ. ಯಾರ ಸೀರಿಯಲ್ ನಂಬರ್ ಮುಂದೆ 2 ಅಂತ ಬರ್ದಿರ್ತಾರೆ ಅವರಿಗೆ ಆ ಓಟು ಆಡ್ ಆಗುತ್ತೆ. ಈಗ ಉದಾಹರಣೆಗೆ ತಗೊಳ್ತೇನೆ,
ಈಗ ಫಾರ್ ಎಕ್ಸಾಂಪಲ್ ಈಗ 50 ಓಟಲ್ಲಿ ಈ 148ನೇ ಪ್ಲೇಸ್ ನಲ್ಲಿ ಇದ್ದಾನಲ್ಲ ಕ್ಯಾಂಡಿಡೇಟ್, 55 ಓಟ್ ತಗೊಂಡಿದ್ದಾನಲ್ಲ, ಅವನಿಗೆ ಅವನ ಹೆಸರಿನ ಮುಂದೆ 2 ಅಂತ 20 ಓಟ್ ಬರ್ದಿರ್ತಾರೆ ಅಂತ ಇಟ್ಕೊಳ್ಳೋಣ. ಆ 20 ಓಟ್ ಅವನಿಗೆ ಆಡ್ ಆಗುತ್ತೆ. 55 ಪ್ಲಸ್ 20 55 ಪ್ಲಸ್ 20 ಈಸ್ ಈಕ್ವಲ್ ಟು 75 ಆಗುತ್ತೆ. ಇನ್ನು 30 ಓಟ್ ಇದೆ. ಇನ್ನು 30ಅಲ್ಲಿ ಯಾರಿಗೋ ಒಬ್ಬರಿಗೆ ಇವ್ರಿಗೆ 1 ಓಟು ಹಾಕಿದಾಗ 2301 ಆಗುತ್ತೆ. ನನಗೆ ಅಕಸ್ಮಾತ್ 2 ಓಟ್ ಬಂತು ಅಂದ್ರೆ 2402 ಆಗುತ್ತೆ. ಇಲ್ಲಾರ್ಗೋ ಒಬ್ಬರಿಗೆ ಒಂದು 10 ಓಟ್ ಬಂತು ಅಂದ್ರೆ ಇವ್ರದ್ದು ಪ್ಲಸ್ 10 ಓಟ್ ಆಡ್ ಆಗುತ್ತೆ. ಈ ರೀತಿಯಾಗಿ 30 ಓಟ್ ಆಡ್ ಆಗುತ್ತೆ. ಆಗ ಬರುವುದೇನೆಂದ್ರೆ ಈಗ ಈ ಫಾರ್ ಎಕ್ಸಾಂಪಲ್ 60 ಫಸ್ಟ್ ಪ್ರಿಫರೆನ್ಷಿಯಲ್ ತೆಗೆದುಕೊಂಡು ಆತನಿಗೆ ಆ ಕ್ಯಾಂಡಿಡೇಟ್ಗೆ ಈ 50 ಓಟಲ್ಲಿ ಒಂದೂ ಟ್ರಾನ್ಸ್ಫರ್ ಆಗಿಲ್ಲ ಅಂದ್ರೆ ಸೆಕೆಂಡ್ ಪ್ರಿಫರೆನ್ಷಿಯಲ್ ಒಂದೂ ಬರಲಿಲ್ಲ ಅಂದ್ರೆ ಅವರು 60 ಓಟ್ನಲ್ಲೇ ಇರ್ತಾರೆ. ಹೆಂಗೆ ಈಗ ನೋಡಿ, ಇವ್ರಿಗೆ 75 ಆಗೋಯ್ತು, ಇವ್ರಿಗೆ 60 ಇದೆ. ಆಗ ಈ 148ನೇ ಪ್ಲೇಸ್ ಏನಿದ್ದಾರೆ ಇವರು 147ನೇ ಪ್ಲೇಸ್ ಬಂದ್ಬಿಡ್ತಾರೆ. ಇವರು 140 ಇಲ್ಲಿಗೆ ಇವ್ರು ಬಂದ್ಬಿಡ್ತಾರೆ. ಈ 147 ಇರೋರು 148ಗೆ ಬಂದ್ಬಿಡ್ತಾರೆ. ಈಗ ನೆಕ್ಸ್ಟ್ ಎಲಿಮಿನೇಟ್ ಆಗೋರು ಈಗ 148 55 ಓಟ್ ತಗೊಂಡಿರೋರಲ್ಲ, ಈಗ ಅವ್ರಿಗೆ 75 ಆಗೋಯ್ತು. ಅವ್ರ ಮೇಲೆ ಬಂದ ಕಾರಣ 60ನೇ ಓಟ್ನಿರೋರು ಈಗ 148ನೇ ಪ್ಲೇಸ್ ಅಲ್ಲಿ ಇರ್ತಾರೆ. ಇವರು ಎಲಿಮಿನೇಟ್ ಆಗ್ತಾರೆ. ಆದ ಕಾರಣ ಇದು ಎಲಿಮಿನೇಟ್ ರೌಂಡ್, ಈ ಪ್ರಿಫರೆನ್ಷಿಯಲ್ ಓಟ್ ಇದಕ್ಕೆ ಹೇಳೋದು ಬಹಳ ಬಹಳ ಮುಖ್ಯ ಅಂತ ಹೇಳಿ. ಇದೇ 148ನೇವರು ಈಗ ಎಲಿಮಿನೇಟ್ ಆಗಲಿಕ್ಕೆ ಪ್ರಾರಂಭ ಆಗ್ತಾರೆ. ಇವ್ರ ಮೇಲೆ ಬಂದ್ಬಿಟ್ಟು ಇಲ್ಲಿನ ಮುಂದಿದ್ದನ್ನ ನಾನು ಹೇಳ್ತಾ ಹೋಗ್ತೇನೆ. ಈಗ ಈ 148ನೇ ಕ್ಯಾಂಡಿಡೇಟ್ಗೆ 75 ಆಗೋಯ್ತು, ಯಾಕಂದ್ರೆ 20 ಓಟ್ ಬಂದ್ಬಿಟ್ಟಿದೆ. ಈ 147ನೇ ಕ್ಯಾಂಡಿಡೇಟ್ಗೆ 0 ಬಂದಿರೋದ್ರಿಂದ 60 ಇದೆ, ಅಂದ್ರೆ 0. ಈಗ ಈತ ಏನ್ ಮಾಡ್ತಾನೆ, 147th ಪ್ಲೇಸ್ ಬಂದ್ಬಿಡ್ತಾನೆ. ಈತ ಕ್ಯಾಂಡಿಡೇಟ್ 148 ಕ್ಯಾಂಡಿಡೇಟ್ ಆಗ್ತಾನೆ. ಹಾಗಾಗಿ ಈತ ಈಗ ಮೊದಲು ಎಲಿಮಿನೇಟ್ ಆಗ್ತಾನೆ. ಈಸ್ ಇನ್ ದಿ ಟಾಪ್ ನಾವು ಈಸ್ ಗೋಯಿಂಗ್ ಟು ಎಲಿಮಿನೇಟ್. ಅಂದ್ರೆ ಈ ಸೆಕೆಂಡ್ ಎಲಿಮಿನೇಟ್ ಈತ ಆಗ್ತಾನೆ. ಯಾರು 147 ನಲ್ಲಿ ಇದ್ನಲ್ಲ ಅವ, ಯಾಕಂದ್ರೆ 148 ಅಲ್ಲಿ ಮೇಲೆ ಬಂದ್ಬಿಟ್ಟ. ಈಗ ಇವನಿಂದ 60 ಓಟ ಆಗುತ್ತೆ. ಬ್ಯಾಲೆಟ್ ಓಪನ್ ಮಾಡ್ತಾರೆ. ಬ್ಯಾಲೆಟ್ ಓಪನ್ ಮಾಡಿದಾಗ ಏನಾಗ್ತೈತೆ, ಈ ಸೆಕೆಂಡ್ ಓಟ್ ಯಾರಿಗೆ ಬಿದ್ದಿದೆ ಇದರಲ್ಲಿ ಅಂತ ನೋಡ್ತಾರೆ. 149 ಎಲಿಮಿನೇಟ್ ಆದ ಕ್ಯಾಂಡಿಡೇಟ್ಗೆ ಫಾರ್ ಎಕ್ಸಾಂಪಲ್ 148 ನಲ್ಲಿ 60 ಓಟ್ ಇದೆ. 60 ಓಟಲ್ಲಿ ಫಸ್ಟ್ ಪ್ರಿಫರೆನ್ಷಿಯಲ್ 60 ಆಯ್ತು ಇವನಿಗೆ, 148 ಅವನಿಗೆ. ಸೆಕೆಂಡ್ ಪ್ರಿಫರೆನ್ಷಿಯಲ್ ಅಕಸ್ಮಾತ್ ಈ 149 ಎಲಿಮಿನೇಟ್ ಆಗಿದನಲ್ಲ, ಫಸ್ಟ್ ಎಲಿಮಿನೇಟ್ ಆಗಲ್ಲ, ಈ ಕ್ಯಾಂಡಿಡೇಟ್ಗೆ ಸೆಕೆಂಡ್ ಪ್ರಿಫರೆನ್ಷಿಯಲ್ ಹಾಕಿರ್ತಾರೆ ಅಂತ ಇಟ್ಕೊಳ್ಳೋಣ. ಈಗ ಆಲ್ರೆಡಿ ಎಲಿಮಿನೇಟ್ ಆಗ್ಬಿಟ್ಟಿದ್ದಾನೆ. ಹಾಗಾಗಿ ಆ ಓಟು ಅವನಿಗೆ ಹೋಗೋದಿಲ್ಲ. ಅವಾಗ ಏನ್ ಮಾಡ್ತಾರೆ, ಕೌಂಟಿಂಗ್ ಮಾಡೋರು ಅದರಲ್ಲಿ ಥರ್ಡ್ ಪ್ರಿಫರೆನ್ಷಿಯಲ್ ಯಾರಿಗೆ ಕೊಟ್ಟಿದ್ದಾರೆ ಅಂತ ನೋಡ್ತಾರೆ. ಆಗ ಥರ್ಡ್ ಪ್ರಿಫರೆನ್ಷಿಯಲ್ ಸೆಕೆಂಡ್ ಓಟ್ ಆಯ್ತು, ಥರ್ಡ್ ಪ್ರಿಫರೆನ್ಷಿಯಲ್ ಯಾರಿಗೆ ಕೊಟ್ಟಿದ್ದಾರೆ ಅಂತ ನೋಡಿ ಯಾರ್ಯಾರಿಗಾಗುತ್ತೆ ಆ ಓಟು ಅವ್ರವ್ರಿಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಈಗ ನನಗೆ ಅಕಸ್ಮಾತ್ ಈಗ ಥರ್ಡ್ ಈಗ 60 ಬ್ಯಾಲೆಟ್ ನಲ್ಲಿ ಇವನಿಗೆಲ್ಲ ಸೆಕೆಂಡ್ ಕೊಟ್ಬಿಟ್ಟಿರ್ತಾರೆ ಅಂತ ಇಟ್ಕೊಳ್ಳೋಣ. ಈ 20 ಏನು 60ನ ಏನ್ ಮಾಡಿದೆ 60ನೂ ಸಹ ನನಗೆ ಕೊಟ್ಬಿಡ್ತಾರೆ ಅಂತ ಇಟ್ಕೊಳ್ಳೋಣ. ಆಗ 2402 ಪ್ಲಸ್ 60 2462 ಆಗುತ್ತೆ. ಈ ರೀತಿಯಾಗಿ ಕೌಂಟ್ ಆಗ್ತಾ ಹೋಗುತ್ತೆ. ಸೆಕೆಂಡ್ ಅದರಲ್ಲಿ ಥರ್ಡ್ ಪ್ರಿಫರೆನ್ಷಿಯಲ್ ಮಾತ್ರ ನನಗೆ ಕೌಂಟ್ ಆಗುತ್ತೆ. ಅಕಸ್ಮಾತ್ ನನಗೆ ಸೆಕೆಂಡ್ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ಅದೇ ಕೌಂಟ್ ಆಗುತ್ತೆ. ಅಕಸ್ಮಾತ್ ಎಲಿಮಿನೇಟ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಗೆ ಸೆಕೆಂಡ್ ಕೊಟ್ಟು ನನಗೆ ಥರ್ಡ್ ಕೊಟ್ಟಿದ್ರೆ ಇವನ್ಗೂ ಸಹ ಸೇರೋದಿಲ್ಲ, ಅದು ನನ್ಗೆ ಬಂದ್ಬಿಡುತ್ತೆ. ಅಥವಾ ಇನ್ಯಾರಿಗೆ ಕ್ಯಾಂಡಿಡೇಟ್ ಕೊಟ್ಟಿದ್ರು ಅವ್ರಿಗೆ ಬಂದ್ಬಿಡುತ್ತೆ. ಹಂಗೆ ಇದು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಒಂದೊಮ್ಮೆ ಈಗ ಎಲ್ಲ ಟ್ರಾನ್ಸ್ಫರ್ ಆಯ್ತು. ಈಗೆಲ್ಲ ಆದ್ಮೇಲ್ಗಡೆ ಈಗ ನೋಡಿ, ಈಗಿಲ್ಲ 60 ಓಟು ಇಲ್ಲಿ ಯಾರಿಗೂ ಎಲ್ಲ ಮೇಲ್ನೇ ಇರೋರಿಗೆ 1 to ಟಾಪ್ ನಲ್ಲಿ ಇರೋರಿಗೆ ಆಗ್ಬಿಟ್ರು. ಇವ್ರಿಗೆ ಯಾರಿಗೂ ಬಂದಿಲ್ಲ ಅಂತ ಇಟ್ಕೊಳ್ಳೋಣ. 145ಗೂ ಬಂದಿಲ್ಲ, 146ಗೂ ಬಂದಿಲ್ಲ, ಈ 148 ಇಲ್ಲಿ ಮೇಲೆ ಬಂದಲ್ಲ 147 ಇವನ್ಗೂ ಬಂದಿಲ್ಲ ಅಂತ ಇಟ್ಕೊಳ್ಳೋಣ. ಈಗ ನೆಕ್ಸ್ಟ್ ಇವ್ರದನ್ನು ತೆಗಿತಾರೆ. ಇವ್ರದನ್ನು ತೆಗೆದಾಗ ಮೋಸ್ಟ್ ಆಫ್ ದಿ ವೋಟ್ಸ್ ಎಲ್ಲರೂ ನನಗೆ ಬಂದ್ಬಿಟ್ಟಾಗ ನಾನು 2501 ರೀಚ್ ಆಗ್ಬಿಡ್ತೀನಿ ಅಂತ ಇಟ್ಕೊಳ್ಳೋಣ. 2501 ರೀಚ್ ಆಗಿದ ತಕ್ಷಣನೇ ಅವ್ರೇನ್ ಮಾಡ್ತಾರೆ, ನನ್ನನ್ನ ಡಿಕ್ಲೇರ್ ಮಾಡ್ತಾರೆ.
ಡಿಕ್ಲೇರ್ಡ್ ಅಂತೇಳಿ. ಅವಾಗ ಒಂದು ಪೋಸ್ಟ್ ಗೆದ್ದರೆ. ಈಗ ಇನ್ನೂ ಇದರಲ್ಲಿ ನನಗೊಂದು 60 ವೋಟ್ ಬಂದಿದ ತಕ್ಷಣ, ನನಗೆ 40 ವೋಟ್ ಬಂದಿದ ತಕ್ಷಣ ಡಿಕ್ಲೇರ್ ಮಾಡಿಬಿಡ್ತಾರೆ. ಈಗ ಇನ್ನೂ ಒಂದಷ್ಟು ವೋಟ್ ಇರುತ್ತೆ. ಈಗ 80ನೇ ಒಂದು ಹೋದಾಗ ಇವನು ಅಥವಾ 75ನೇ ಒಂದು ಹೋದಾಗ ಇದರಲ್ಲಿ 40-50 ವೋಟ್ ನನಗೆ ಇಲ್ಲಿ ಬಂದ್ಬಿಡ್ತು ಅಂದ್ರೆ ನಾನು ಡಿಕ್ಲೇರ್ ಮಾಡಿದ್ಮೇಲೆ ಇನ್ನೂ ಒಂದಷ್ಟು ವೋಟ್ ಇರುತ್ತೆ. ಅದರಲ್ಲಿ ಥರ್ಡ್ ಯಾರಿಗಿದೆ ಅಂತೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ನಂದು ಮುಗೀತದು. ಅಕಸ್ಮಾತ್ ನನಗೆ ಬರೋದಕ್ಕೆ ಓಟಿಗೆ ಮೊದಲು ಈಗ ನನಗೆ 2400 ಇದೆ. 2300 ತಗೊಂಡಿರೋರು ನಮಗಿಂತ ಮೊದಲೇ ಸೆಕೆಂಡ್ ಪ್ರಿಫರೆನ್ಷಿಯಲ್ ಥರ್ಡ್ ಪ್ರಿಫರೆನ್ಷಿಯಲ್ ಕೊಟ್ಕೊಂಡು ಇವ್ರಿಗೇನೆ 2005 ಮೊದಲು ರೀಚ್ ಆಗ್ಬಿಟ್ರೆ ಈ ಡಿಕ್ಲೇರ್ಡ್ ಆಸ್ ಫಸ್ಟ್ ವಿನ್ನಿಂಗ್ ಕ್ಯಾಂಡಿಡೇಟ್. ನಾನು ನಂತರ ಬರ್ತೀನಿ. ಅಥವಾ ಇಲ್ಲಾರೋ ಇರ್ತಾರೆ 2100 ತಗೊಂಡಿರೋರು. ಈ ಕೌಂಟ್ ಮಾಡ್ತಾ ಇವ್ರಿಗೇನಾದ್ರೂ ಫಸ್ಟ್ ಇವ್ರು 2501 ತೆಗೆದುಕೊಂಡ್ರೆ ಈ ವಿಲ್ ಡಿಕ್ಲೇರ್ ಆಗಿ ಫಸ್ಟ್. ಹಾಗಾಗಿ ಯಾವುದೇ ಪ್ರಿಫರೆನ್ಷಿಯಲ್ ಆಗಲಿ, ಸೆಕೆಂಡ್ ಪ್ರಿಫರೆನ್ಷಿಯಲ್, ಥರ್ಡ್ ಪ್ರಿಫರೆನ್ಷಿಯಲ್, ಫೋರ್ತ್ ಪ್ರಿಫರೆನ್ಷಿಯಲ್, ಫಿಫ್ತ್ ಪ್ರಿಫರೆನ್ಷಿಯಲ್, ಈ ಸೆಕೆಂಡ್ ಪ್ರಿಫರೆನ್ಷಿಯಲ್ ಎಲಿಮಿನೇಟ್ ಆದಂತ ಕ್ಯಾಂಡಿಡೇಟ್ ಬಂದ್ರೆ ಥರ್ಡ್ ಅಂತ ತಗೊಳ್ತಾರೆ, ಇಲ್ಲ ಅಂದ್ರೆ ಸೆಕೆಂಡ್ ಅಂತಾನೆ ತಗೊಳ್ತಾರೆ. ಗೆದ್ದಂತ ಕ್ಯಾಂಡಿಡೇಟ್ಗೆ ಯಾರಾದ್ರೂ ಸೆಕೆಂಡ್ ಕೊಟ್ಟಿದ್ರೆ, ಅವ್ರು ಆಲ್ರೆಡಿ ಗೆದ್ಬಿಟ್ಟಿದ್ರೆ ಅದು ಥರ್ಡ್ ಯಾರಿಗೆ ಬಿಟ್ಟಿರುತ್ತೆ ಅವ್ರಿಗೆ ಹೋಗುತ್ತೆ. ಹಾಗೇನೆ ಇದು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ, ಏರಿಳಿತ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ಪ್ರಿಫರೆನ್ಷಿಯಲ್ ತಕೊಂಡವರು ಸೆಕೆಂಡ್ ಯಾರು ಸೋಲ್ತಾರೆ ಕ್ಯಾಂಡಿಡೇಟ್ಸ್ ಅವ್ರ ಹತ್ರ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ಯಾಂಡಿಡೇಟು ನಿಂತಿರ್ತಾರೆ, ಅವ್ರಿಗೆ ಒಂದು 200 ವೋಟ್ 300 ವೋಟ್ ಹಾಕ್ಸ್ಕೊಳ್ಳುವಂತ ಒಂದು ಕೆಪಾಸಿಟಿ ಇರುತ್ತೆ ಅಂತ ಇಟ್ಕೊಳ್ಳೋಣ. ಅವರಲ್ಲಿ ಸೆಕೆಂಡ್ ಪ್ರಿಫರೆನ್ಷಿಯಲ್ ನಾವು ತೆಗೆದುಕೊಂಡ್ರೆ ಅವರು 300 ವೋಟ್ ಹಾಕಿ ತೆಗೆದುಕೊಂಡಿದ ತಕ್ಷಣ ಆ ಸೆಕೆಂಡ್ ಅಲ್ಲಿ ನಮಗೆ ಕನ್ವರ್ಟ್ ಆಗುತ್ತೆ. ಆದ ಕಾರಣ ನಂತರ ಅಕಸ್ಮಾತ್ ಆ ಸೆಕೆಂಡ್ ಇನ್ಯಾರಿಗೋ ಕೊಟ್ಟಿರ್ತಕ್ಕಂಥ ಕ್ಯಾಂಡಿಡೇಟು ಸಹ ನಾಳೆ ಬೆಳಿಗ್ಗೆ ಅವರು ಎಲಿಮಿನೇಟ್ ಆಗ್ತಾರೆ ಅಂತ ಒಂದು ಭಾವನೆ ಇದ್ರೆ ಅಲ್ಲಿ ನಾವು ಥರ್ಡ್ ಪ್ರಿಫರೆನ್ಷಿಯಲ್ಗೆ ಕೇಳ್ಕೋಬಹುದು. ಅವ್ರು ಔಟ್ ಆಗಿದ ತಕ್ಷಣ ನಮ್ಗೆ ಥರ್ಡ್ ಪ್ರಿಫರೆನ್ಷಿಯಲ್ ಬರುತ್ತೆ. ಈ ರೀತಿಯಾಗಿ ವೋಟ್ ಟ್ರಾನ್ಸ್ಫರ್ ಆಗ್ತಾ ಯಾರು 2500 ವೋಟ್ ತಗೊಳ್ತಾ ಬರ್ತಾರೆ ಅವರು ಮೊದಲನೇ ಗೆದ್ರು, ಎರಡನೇವರು 2500, ಎರಡನೇವರು 2500 ಅನ್ನೋದ್ರೆ 2500 ಅವ್ರು ಸೆಕೆಂಡ್ ಆಯ್ತು. ಹೀಗೆ 23 ಜನರನ್ನ ಮಾಡ್ತಾ ಬರ್ತಾರೆ. ಒಂದೊಮ್ಮೆ 15 ಜನ ಮಾತ್ರ 2500 ವೋಟ್ ರೀಚ್ ಆಗ್ತಾರೆ ಕೋಟಾ. ಇನ್ಯಾರು 2501 ಕೋಟಾ ರೀಚ್ ಆಗಲ್ಲ. ಬಟ್ ಆವಾಗ ಏನ್ ಮಾಡ್ತಾರೆ, 2498 ಒಬ್ಬರು ತಗೊಂಡಿರ್ತಾರೆ, 2300 ಒಬ್ಬರು ತಗೊಂಡಿರ್ತಾರೆ, 2200 ಒಬ್ಬರು ತಗೊಂಡಿರ್ತಾರೆ, ಇನ್ನೊಬ್ರು 2100 ತಗೊಂಡಿರ್ತಾರೆ. ಇಲ್ಲಿಗೆ 23 ಪೋಸ್ಟ್ ಮುಗೀತು ಅಂದ್ರೆ ಇವರು ಡಿಕ್ಲೇರ್ಡ್ ಅಂತ ಮಾಡ್ತಾರೆ. ಹಾಗಾಗಿ ಕೋಟಾ ಅಂತೂ ಇಷ್ಟಂತೂ ರೀಚ್ ಆಗಬೇಕು. ರೀಚ್ ಆಗದೆ ಇದ್ದಿದ್ದವ್ರನ್ನ ಯಾರು ಹೈಯೆಸ್ಟ್ ತಗೊಳ್ತಾರೆ ಅವ್ರನ್ನ ಡಿಕ್ಲೇರ್ ಮಾಡ್ತಾರೆ. ಇನ್ನು ಮಿಕ್ಕದವ್ರನ್ನ 23ನೇ ಪೋಸ್ಟ್ ಮೇಲೆ ಆಗಿರ್ತಕ್ಕಂಥವ್ರನ್ನ ಇವರನ್ನ ಎಲಿಮಿನೇಟೆಡ್ ಅಂದ್ರೆ ಡಿಫೀಟೆಡ್ ಕ್ಯಾಂಡಿಡೇಟ್ಸ್ ಅಂತ ಡಿಕ್ಲೇರ್ ಮಾಡ್ತಾರೆ. ಈ ರೀತಿಯಾಗಿ ನಮ್ದು ಎಂಟೈರ್ ಪ್ರೋಸೆಸ್ ನಡೆಯುತ್ತೆ. ಈ ರೀತಿಯಾಗಿ ಆದಂತಹ ಎಂಟೈರ್ ಪ್ರೋಸೆಸ್ ಅಲ್ಲಿ ನಾವು ಕ್ಯಾಂಡಿಡೇಟ್ಸ್ ಅನ್ನ ನಾವು ಎಲೆಕ್ಟ್ ಮಾಡಬೇಕು. ಇದು ತಮ್ಮ ಗಮನಕ್ಕೆ. ದೇರ್ ಫೋರ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಲಾಸ್ಟ್ ಟೈಮಿನ ಎಲೆಕ್ಷನ್ ಅಲ್ಲಿ ಸುಮಾರು 12ನೇ ಪ್ರಿಫರೆನ್ಸ್ ವೋಟ್ ವರ್ಗು ಸಹಾಯ ಆಗಿದೆ. ಕೆಲವರು ಯೋಚನೆ ಮಾಡ್ತಾರೆ, ಇಲ್ಲ ನಾನು ಒಂದೇ ಪ್ರಿಫರೆನ್ಸ್ ಕೊಡುವುದು ಅಂತ, ಅದು ವ್ಯಾಲಿಡ್. ಕೆಲವರು ಹೇಳ್ತಾರೆ ನಾನು 23 ಪ್ರಿಫರೆನ್ಸ್ ಅನ್ನ ಕೊಡ್ತೇನೆ. ಬರಿಬೇಕಾದ್ರೆ ಒಂದು ತಿಳ್ಕೊಳ್ಳಿ, 1 ಅಂತ ಬರಿಬೇಕು, 2 ಅಂತ ಬರಿಬೇಕು, 3 ಅಂತ ಬರಿಬೇಕು. ಆದ್ರೆ ನ್ಯೂಮರಿಕಲ್ ಅಲ್ಲಿ 1, 2, 3 ಅಂತ ಬರೆದ್ರೆ ಇದು ಇನ್ವ್ಯಾಲಿಡ್ ವೋಟ್ ಆಗುತ್ತೆ. ಗೈಡ್ಲೈನ್ಸ್ ಪ್ರಕಾರ 1, 2, 3 ಅಂತಾನೆ ಬರಿಬೇಕು. ಹಾಗಾಗಿ ಈ ರೀತಿಯಾಗಿ ಆಗುತ್ತೆ. ಇನ್ನು ನೆಕ್ಸ್ಟ್ ಮಹಿಳಾ ಮೀಸಲಾತಿ ಅಂತ ಕೆಲವರು ಹೊರಟಿದ್ದಾರೆ. ಆ ರೀತಿಯಾದಂತ ಮಹಿಳಾ ಮೀಸಲಾತಿ ಸುಪ್ರೀಂ ಕೋರ್ಟಿನ ಆದೇಶದಂತೆ ಇಲ್ಲ. ಮಹಿಳಾ ಮೀಸಲಾತಿ ಅಂತಿಲ್ಲ. ಸುಪ್ರೀಂ ಕೋರ್ಟ್ನವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಒಂದು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಬಾರ್ ಕೌನ್ಸಿಲ್ ನಲ್ಲಿ ಮಹಿಳೆಯರು ಅಂದ್ರೆ ವುಮೆನ್ ರೆಪ್ರೆಸೆಂಟೇಷನ್ ಇರಬೇಕು ಅಂತೇಳಿ. ಏನದು ವುಮೆನ್ ರೆಪ್ರೆಸೆಂಟೇಷನ್? ಆ ವುಮೆನ್ ರೆಪ್ರೆಸೆಂಟೇಷನ್ ಏನಂತ ಅಂದ್ರೆ, ಈಗ ನೋಡಿ, ಒಟ್ಟು ಟೋಟಲ್ ನಂಬರ್ ಆಫ್ ಸೀಟ್ಸ್
ಬಾರ್ ಕೌನ್ಸಿಲ್ ನಲ್ಲಿ ಇರ್ತಕ್ಕಂಥದ್ದು 25 ಮೆಂಬರ್ಸ್, 25 ಮೆಂಬರ್ಸ್ ಆಸ್ ಪರ್ ಅಡ್ವೊಕೇಟ್ಸ್ ಆಕ್ಟ್. ಈಗ ಸುಪ್ರೀಂ ಕೋರ್ಟಿನ ಆದೇಶದ ಮೇಲ್ಗಡೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅವರು ಏನ್ ಮಾಡಿದ್ದಾರೆ, 18 ಪೋಸ್ಟ್ ಈಸ್ ಜನರಲ್, 5 ಪೋಸ್ಟ್ ವುಮೆನ್, ಇನ್ನು 2 ಪೋಸ್ಟ್ ಅನ್ನ ವುಮೆನ್ಗೆ ನಾವು ಅಲ್ಲಿ BCIನವರು ನಾಮಿನೇಟ್ ಮಾಡ್ತಾರೆ. ಟೋಟಲ್ 25 ಸೀಟ್ ಆಯ್ತು. ಈ ವುಮೆನ್ 5 ಯಾವ ರೀತಿಯಾಗಿ ರೆಪ್ರೆಸೆಂಟೇಷನ್ ಅನ್ನ ನಾವು ನೋಡಬೇಕು ಅನ್ನೋದನ್ನ ಈಗ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈ ಬಾರಿ ಎಲೆಕ್ಷನ್ ನಲ್ಲಿ ಸುಪ್ರೀಂ ಕೋರ್ಟಿನ ಆದೇಶದಂತೆ ಬಾರ್ ಕೌನ್ಸಿಲಿನ ಟೋಟಲ್ 25 ಕ್ಯಾಂಡಿಡೇಟ್ಗಳಲ್ಲಿ 18 ಜನರಲ್, 5 ವುಮೆನ್ ರೆಪ್ರೆಸೆಂಟೇಷನ್, 2 ನಾಮಿನೇಷನ್. ಈ 5 ವುಮೆನ್ ರೆಪ್ರೆಸೆಂಟೇಷನ್ ಏನಿದೆ ಅದು ರಿಸರ್ವೇಶನ್ ಅಲ್ಲ. ಎಲ್ರಿಗೂ ಒಂದು ಇದಿದೆ, ಒಂದು ಆಂಬಿಗ್ಯುಟಿ, ಹಾಗಾಗಿ ಅದು ರಿಸರ್ವೇಶನ್ ಅಲ್ಲ. ಅವರು ಎಲ್ಲಾ ಕ್ಯಾಂಡಿಡೇಟ್ಸು ಆರಿಸಿ ಬರುವ ರೀತಿಯಲ್ಲಿ ಮಹಿಳೆಯರು ಆರಿಸಿ ಬರಬೇಕು. 2011 ಎಲೆಕ್ಷನ್ಸ್ ಅಲ್ಲಿ ಒಬ್ಬ ಮಹಿಳಾ ವಕೀಲೆ ಆರಿಸಿ ಬಂದಿದ್ದರು. ಈ ಬಾರಿ ಏನಾಗಿದೆ ಅಂದ್ರೆ ಒಂದು ವಿಶೇಷತೆ. ಏನದು ವಿಶೇಷತೆ? ಸುಪ್ರೀಂ ಕೋರ್ಟಿನ ಆದೇಶದಂತೆ 5 ಸ್ಥಾನಗಳನ್ನ ಮಹಿಳೆಯರಿಗೆ ಪ್ರಾತಿನಿಧ್ಯ ಕಲ್ಪಿಸಿದ್ದಾರೆ. ಅದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು? ಎಲ್ರಿಗೂ ಒಂದು ಆಂಬಿಗ್ಯುಟಿ, ಜೆಂಟ್ಸ್ಗೊಂದು ಓಟ್ ಹಾಕಬೇಕು, ವುಮೆನ್ಗೊಂದು ಓಟ್ ಹಾಕಬೇಕು ಅಲ್ಲ, ಇದು ಒಂದೇ ಓಟ್ ಹಾಕುವಂಥದ್ದು. ಅವರು ನಮ್ಮ ರೀತಿಯಲ್ಲಿ ಆಯ್ಕೆ ಮಾಡಿ ಬರಬೇಕು. ಆದರೆ ನೋಡಿ, ಈಗ 1 ರಿಂದ 149 ಕ್ಯಾಂಡಿಡೇಟ್ಸ್ ಇದ್ದಾರೆ. ಅದರಲ್ಲಿ 107 ಕ್ಯಾಂಡಿಡೇಟ್ಸು ಜೆಂಟ್ಸ್, ಇನ್ನು 108 ರಿಂದ 149 ವುಮೆನ್ ಕ್ಯಾಂಡಿಡೇಟ್. ಅಂದ್ರೆ ಇವರು 42 ಇದ್ದಾರೆ, ಇವರು 107 ಇದ್ದಾರೆ ಜೆಂಟ್ಸ್. ಅಂದ್ರೆ ಇದು ವುಮೆನ್ ಮಹಿಳಾ ವಕೀಲರುಗಳು, ಇದು ಪುರುಷ ವಕೀಲರುಗಳು ಇದ್ದಾರೆ. ಈಗ ಟೋಟಲ್ ನಾನು ಆಗ್ಲೇ ಹೇಳಿದಾಗೆ ಎಲೆಕ್ಷನ್ ಮುಗ್ದೋಯ್ತು, ಕೌಂಟಿಂಗ್ ಆಗೋಯ್ತು. ಯಾವ ಮಹಿಳೆಯೂ ಸಹ, ಯಾವ ಮಹಿಳಾ ವಕೀಲೆಯೂ ಸಹ 1 ರಿಂದ 23ನೇ ಪೋಸ್ಟ್ ನಲ್ಲಿ ಗೆಲ್ಲಲ್ಲ ಅಂತ ಇಟ್ಕೊಳ್ಳೋಣ. ಅವರು ಎಲ್ಲರೂ ಸಹ 108ನೇ ಪೋಸ್ಟ್ ಇಂದ 149ನೇ ಪೋಸ್ಟ್ ನಲ್ಲಿ ಇರ್ತಾರೆ. ಈ 1 ರಿಂದ 107ನೇ ಪೋಸ್ಟ್ ವರೆಗೂ ಎಲ್ಲ ಜೆಂಟ್ಸೇ ಇರ್ತಾರೆ, ಅಂದ್ರೆ ಪುರುಷ ವಕೀಲರೇ ಇರ್ತಾರೆ. 1 ರಿಂದ 23 ಇರ್ತಾರೆ, 24 ರಿಂದ 149 ಎಲಿಮಿನೇಟ್ ಆಗಿರ್ತಾರಲ್ಲ, ಅದರಲ್ಲೂ ಟಾಪ್ ಅಲ್ಲೂ ಜೆಂಟ್ಸೇ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಈ ಲೇಡೀಸು ಈಗ ಏನು ವುಮೆನ್ 108 ರಿಂದ 109, 110 ಅಂದ್ರೆ 108, 109, 110 ಹಾಗೆ 149 ವರೆಗೂ ಲೇಡೀಸ್ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಯಾರು ಇಲ್ಲಿಗಿಂತ ಮೇಲೆ ಇರೋದಿಲ್ಲ. ಆದರೂ ಸಹ ಈ 108, 109, 110, 111, 112, 113 ಈ ಸ್ಥಾನಗಳನ್ನು ತೆಗೆದುಕೊಂಡಿದ್ರೂ ಸಹ ಈಗ ಇವರು ಟಾಪ್ ಅಂತ ಇಟ್ಕೊಳ್ಳೋಣ ಮಹಿಳೆಯರಲ್ಲಿ. ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 5 ಅಂತ ಇಟ್ಕೊಳ್ಳೋಣ. 1, 2, 3 ಇವರು ಟಾಪ್, ಲೇಡೀಸ್ ನಲ್ಲಿ ಟಾಪ್ ನಲ್ಲಿ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಅವಾಗ ಏನ್ ಮಾಡ್ತಾರೆ, 1 ರಿಂದ 23 ಏನಿದೆ, ಇಲ್ಲಿ 18 ಏನಿದೆ, 19, 20, 21, 22 ಈ 18 ಜೆಂಟ್ಸ್ ಡಿಕ್ಲೇರ್ ಮಾಡ್ತಾರೆ. ಈಗ 19ನೇ ಪ್ಲೇಸು, 20ನೇ ಪ್ಲೇಸು, 21ನೇ ಪ್ಲೇಸ್, 22, 23 ಈ 19, 20, 21, 22 ಪ್ಲೇಸ್ ನಲ್ಲಿ ಜೆಂಟ್ಸ್ ಗೆದ್ದಿರುತ್ತಾರೆ ಅಂತ ಆದ್ರೂ ಸಹ ಇವರು ಎಲಿಮಿನೇಟ್ ಆದ ಹಾಗೆ ಹೊಸ ರೂಲ್ಸ್ ಪ್ರಕಾರ. ಈ 108, 109, 110 ಇವ್ರನ್ನ ಇಲ್ಲಿಗೆ ಕರ್ಕೊಂಡ್ಬಂದು 108ನ 19ಕ್ಕೆ, 109ನ 20ಕ್ಕೆ, 110ನೇ ಪ್ಲೇಸ್ ತಕೊಂಡಿರೋದು 21ಕ್ಕೆ, 111ನೇ ಪ್ಲೇಸ್ ಅನ್ನ 22ಕ್ಕೆ, 112ನ 23ಕ್ಕೆ ತಂದು
ಇಲ್ಲಿ ಮಹಿಳಾ ಪ್ರಾತಿನಿಧ್ಯತೆಯನ್ನ ಕೊಡ್ತಾರೆ. ದಿಸ್ ಈಸ್ ದಿ ರೂಲ್. ಅಕಸ್ಮಾತ್ ಒಂದೊಮ್ಮೆ ಈ 1ರಿಂದ 23ರಲ್ಲಿ ಇಲ್ಲಿ ಯಾರೋ ಒಬ್ರು 2ನೇ ಪ್ಲೇಸಲ್ಲಿ ವುಮೆನ್ ಗೆದ್ದುಬಿಡ್ತಾರೆ, 8ನೇ ಪ್ಲೇಸಲ್ಲಿ ವುಮೆನ್ ಗೆದ್ದುಬಿಡ್ತಾರೆ. ಆಗ ಈ 2 ಪ್ಲೇಸನ್ನು ಇದು ಮಾಡಿ 108, 109, 110ನ್ನ 21, 22, 23ನೇ ಪ್ಲೇಸ್ಗೆ ಇಡ್ತಾರೆ. ಒಂದೊಮ್ಮೆ 23 ಪ್ಲೇಸನ್ನು ಲೇಡೀಸೇ ಗೆದ್ದುಬಿಡ್ತಾರೆ ಅಂತ ಇಟ್ಕೊಳ್ಳಿ. ಲೇಡೀಸ್ಗೆ ಪೂರ್ತಿ ಲೇಡೀಸೇ ಗೆದ್ದಿದ್ದಾರೆ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ. ಹಾಗಾಗಿ ಈ ಎಲೆಕ್ಷನ್ ವುಮೆನ್ ರೆಪ್ರೆಸೆಂಟೇಷನ್ ಅಂತಿದ್ರು ಸಹ ಈ ಜನರಲ್ ಅಲ್ಲಿ ಯಾರಾದ್ರೂ ಹೆಚ್ಚಿನ ಜನ ಮಹಿಳೆಯರು ಗೆದ್ದುಬಿಟ್ರೆ ಎಲ್ಲ ಮಹಿಳೆ ಪ್ರಾತಿನಿಧ್ಯ ಆಗುತ್ತೆ. ಅಕಸ್ಮಾತ್ ಯಾರು ಗೆಲ್ಲೇ ಇಲ್ಲ 23ರಲ್ಲಿ, ಎಲ್ಲ ಎಲಿಮಿನೇಟ್ ಆಗೋದ್ರು. ಆಗಲೇ ಹೇಳ್ದಂಗೆ ಈ 108ನೇ ಪ್ಲೇಸ್ ನಲ್ಲಿ ಇದ್ರು ಸಹ ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಕೂರಿಸ್ತಾರೆ. ಹಾಗಾಗಿ ಈ ಎಲೆಕ್ಷನ್ ಅಲ್ಲಿ ಮಹಿಳಾ ಪ್ರಾತಿನಿಧ್ಯ ಅಂತ ಅಂದ್ರೆ ಎಲಿಮಿನೇಟ್ ಆಗ್ಬಿಟ್ರು ಸಹ, ಲೇಡೀಸು ಸೋತ್ ಬಿಟ್ರು ಸಹ 19, 20, 21, 22, 23 ಅಂದ್ರೆ 19, 20, 21, 22, 23rd ಪೋಸ್ಟ್ಗೆ ಎಲಿಮಿನೇಟ್ ಆಗಿರ್ತಕ್ಕಂತಹ ಲೇಡಿ ಅಡ್ವೊಕೇಟ್ಸ್ ನ ತೆಗೆದುಕೊಂಡ್ಬಂದು ಇಲ್ಲಿ ಕೂರಿಸ್ತಾರೆ. ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಅಕಸ್ಮಾತ್ ಲೇಡೀಸ್ ಯಾರೋ ಒಬ್ರು 35th ಪೊಸಿಷನ್ ತೆಗೆದುಕೊಳ್ಬಹುದು, ಕೆಲವರು 60ನೇ ಪೊಸಿಷನ್ ತೆಗೆದುಕೊಳ್ಬಹುದು, ಕೆಲವರು 75ನೇ ಪೊಸಿಷನ್ ತೆಗೆದುಕೊಳ್ಬಹುದು. ಅವರು ಟಾಪ್ ಅಲ್ಲಿ ಇರ್ತಾರೆ ಅಂತ ಇಟ್ಕೊಳ್ಳಿ. ಇವ್ರನ್ನ ಕರ್ಕೊಂಡ್ಬಂದು ಈ ಪೋಸ್ಟ್ಗೆ ಕೂರಿಸ್ತಾರೆ. ಇದು ಮಹಿಳಾ ಪ್ರಾತಿನಿಧ್ಯ. ಹಾಗಾಗಿ ಈ ಬಾರಿ ಏನಾಗಿದೆ ಅಂತ ಅಂದ್ರೆ ಮೆನ್ಗೆ ಸ್ವಲ್ಪ 18 ಪೋಸ್ಟ್ ಜನರಲ್ ಕ್ಯಾಟಗರಿವರೆಗೆ ಬಹಳ ಕಷ್ಟ ಆಗಿದೆ. ಹಾಗಾಗಿ ವುಮೆನ್ ಅಂತೂ ಗೆಲ್ಲಿ ಸೋಲ್ಲಿ ಅವ್ರಿಗಂತೂ ಪ್ರಾತಿನಿಧ್ಯ ಇದ್ದೇ ಇರುತ್ತೆ. ಹಾಗಾಗಿ ನಾವುಗಳು ವೋಟ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ನೀವು ನೋಡಿಕೊಂಡು ವೋಟ್ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನು ಮುಂದಿನದು ಒಂದೇ ಒಂದು, ಈ ಅಕಸ್ಮಾತ್ ನಾನೀಗ 2400 ವೋಟ್ ತೆಗೆದುಕೊಂಡೆ ಅಂತ ಹೇಳಿದೆ. ಕೋಟಾ ಇರ್ತಕ್ಕಂಥದ್ದು 2501 ತೆಗೆದುಕೊಳ್ಳಬೇಕು. 2501 ಕೋಟಾ ನಾನು ಇನ್ನೂ ಜಾಸ್ತಿ ವೋಟ್ ತೆಗೆದುಕೊಂಡ್ಬಿಟ್ಟೆ, 3000 ವೋಟ್ ತೆಗೆದುಕೊಂಡ್ಬಿಟ್ಟೆ ಫಸ್ಟ್ ಪ್ರಿಫರೆನ್ಷಿಯಲ್ ಅಂತ ಇಟ್ಕೊಳ್ಳೋಣ. ಆಗ ನಾನು 2501 ಬಂದಿದ ತಕ್ಷಣ ನನ್ನ ಡಿಕ್ಲೇರ್ ಮಾಡಿಬಿಡ್ತಾರೆ. ಈಗ ಅಲ್ಲಿ ಎಷ್ಟು ವೋಟ್ ಇದೆ? ಇನ್ನು 499 ವೋಟ್ ನನಗೆ ಎಕ್ಸಸ್ ಇದೆ. 499 ವೋಟ್ ಎಕ್ಸಸ್ ವೋಟ್ ಫಸ್ಟ್ ಪ್ರಿಫರೆನ್ಷಿಯಲ್ ಇದೆ. ಆ 499 ವೋಟ್ ಯಾವ ರೀತಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ? ನಾನು ಈ ಸಂದರ್ಭದಲ್ಲಿ ಇದ್ರ ಮೇಲೆ ಹೆಚ್ಚಿಗೆ ಬೆಳಕನ್ನ ಚೆಲ್ಲೋದಿಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಎನ್ಲೈಟನ್ ಆನ್ ದಿಸ್ 499 ವೋಟ್ಸ್ ಬಿಕಾಸ್ ಇದುವರೆಗೂ ಸಹ ಯಾರೂ ಸಹ ಫಸ್ಟ್ ರೌಂಡ್ ವೋಟ್ ನಲ್ಲಿ ಗೆದ್ದಿಲ್ಲ. ನನಗೆ ಗಮನಕ್ಕೆ ಬಂದಾಗ ಯಾರೂ ಗೆದ್ದಿಲ್ಲ. ಆದ ಕಾರಣ ನಾನು ಇದ್ರ ಬಗ್ಗೆ ಹೆಚ್ಚಿಗೆ ಒತ್ತು ಕೊಡೋದಿಲ್ಲ. ನಾನು ಈಗ ಮಿಕ್ಕಿದ್ದೆಲ್ಲ ಹೇಳಿದ್ದೇನೆ. ಹಾಗಾಗಿ ಇಷ್ಟು ಸಾಕು ಅಂತ ಕಾಣಿಸುತ್ತೆ. ಈ ಚುನಾವಣೆ ಬರ್ತಾ ಇದೆ, ಎಲ್ಲರೂ ಸಹ ಇನ್ವ್ಯಾಲಿಡ್ ವೋಟ್ ಆಗದೆ ತಮ್ಮ ತಮ್ಮ ಅಭ್ಯರ್ಥಿಗಳಿಗೆ ಬಹಳ ನಾಜೂಕಾಗಿ ಬಹಳ ಯೋಚಿಸಿ ವೋಟನ್ನು ಕೊಡ್ತೀರಿ, ಇನ್ವ್ಯಾಲಿಡ್ ವೋಟ್ ಆಗದೆ ನೋಡ್ಕೊಳ್ತೀರಿ ಅಂತೇಳಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಬಾರ್ ಕೌನ್ಸಿಲ್ ಚುನಾವಣೆ ವೋಟಿಂಗ್ ಪ್ಯಾಟ್ರನ್ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದನ್ನ ನನ್ನ ಮಟ್ಟಕ್ಕೆ ನಾನು ತಿಳಿಸ್ಕೊಟ್ಟಿದ್ದೇನೆ. ಇದನ್ನು ನೀವು ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ತೀರಿ. ಅಕಸ್ಮಾತ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ನೊಮ್ಮೆ ಆ ವಿಡಿಯೋವನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ. ಸರಿಯಾದ ರೀತಿಯಲ್ಲಿ ನೀವು ಮತ ಅಂದ್ರೆ ವೋಟನ್ನು ಚಲಾವಣೆ ಮಾಡಿ ಯೋಗ್ಯ ಅಭ್ಯರ್ಥಿಗಳನ್ನ ಆರಿಸಿ ತರಬೇಕು ಅಂತ ಹೇಳ್ತಾ ನಿಮಗೆ ಶುಭಾಶಯವನ್ನು ಕೋರ್ತೇನೆ. ನಮಸ್ಕಾರ.